Hi children, welcome you all to Learning in Lockdown. Today, let's learn 6th Standard English. The first unit in 6th Standard English is The Lighthouse. Children, open your textbook and follow my instructions. Go to page number 1. Shall we start reading? They have given us the preparatory activity. Let's do it first. Preparatory activity 1A. I'll read it for you. Listen carefully. Discuss in pairs. What are some of the useful inventions made by scientists? How useful these inventions? ನಮ್ಮ ವಿಜ್ಞಾನಿಗಳು ಮಾಡಿರುವಂತಹ ಉಪಯುಕ್ತವಾದಂತಹ ಆವಿಷ್ಕಾರಗಳು ಯಾವುವು? ಅವು ನಮ್ಗೆ ಯಾವ ರೀತಿ ಉಪಯೋಗಕ್ಕೆ ಬರುತ್ತೆ? So shall we go next? Vaccines. Today all of us are stuck in home. The reason is corona. We need vaccine for this disease, right? We are waiting for it. So vaccine is one of the most useful invention of scientists. Next, cold storage. The crops grown by farmers are stored here. It's really helpful for him. Next, aeroplane. ನಮ್ಗೆಲ್ಲಾರ್ಗು ಬೇರೆ ಕಂಟ್ರಿಗೆ ಹೋಗ್ಬೇಕು ಅನ್ನೋ ಆಸೆ ಇರುತ್ತಲ್ವಾ, ಸೊ ಅದಕ್ಕೆ ನಾವು ಯೂಸ್ ಮಾಡ್ಕೊಳ್ಳೋದು ಏರೋಪ್ಲೇನ್. ನೆಕ್ಸ್ಟ್, ಕ್ಯಾಮ್ರಾ. We all love to take photos. I know in today's world we have smartphone, but before that we used to have cameras. Next, refrigerator. In our language, fridge. We use fridge to store so many things. Fruits, vegetable, chocolates, and see in the picture there are so many things stored, right? Okay, next, missiles. To fight with other nations, we use missiles in defense. So we have completed preparatory activity 1A. Let's continue with preparatory activity 1B. What would our life be like without inventions? Discuss how our life will be if we do not have the following. You can speak in your mother tongue. ಈ ಆವಿಷ್ಕಾರಗಳಿಲ್ದಿದ್ರೆ ನಮ್ಮ ಜೀವನ ಹೇಗಿರ್ತಿತ್ತು ಅನ್ನೋದನ್ನ ಡಿಸ್ಕಸ್ ಮಾಡೋದಕ್ಕೆ ತಿಳಿಸಿದ್ದಾರೆ. ಮೊದಲಿಗೆ ಎಲೆಕ್ಟ್ರಿಕ್ ಲೈಟ್. If we don't have electric light, we have to study in dark. ಕರೆಂಟ್ ಇಲ್ಲ ಅಂದರೆ ರಾತ್ರಿ ಹೊತ್ತು ನಾವು ಓದೋದಕ್ಕೆ ಆಗ್ತಾ ಇರಲಿಲ್ಲ. ಡಾರ್ಕ್ನೆಸ್ಸಲ್ಲಿ ಕ್ಯಾಂಡಲ್ ಇಟ್ಕೊಂಡು ಓದಬೇಕಿತ್ತು. ನೆಕ್ಸ್ಟ್, ಟೆಲಿಫೋನ್. ವಿ ಹ್ಯಾವ್ ಟು ರೈಟ್ ಲೆಟರ್ಸ್. ಫೋನ್ ಇಲ್ಲ ಅಂದಿದ್ರೆ ಪ್ರತಿಯೊಬ್ಬರಿಗೂ ಲೆಟರ್ಸ್ ಬರ್ಕೊಂಡು ಟೆಲಿಗ್ರಾಮ್ ಹಾಕ್ಕೊಂಡು ಕೂತ್ಕೋಬೇಕಿತ್ತು. ನೆಕ್ಸ್ಟ್, ಕಂಪ್ಯೂಟರ್. ವರ್ಕ್ ಮ್ಯಾನ್ಯುವಲಿ. ಕಂಪ್ಯೂಟರ್ ಇಲ್ಲ ಅಂದರೆ ನಾವು ಡಿಜಿಟಲೈಸ್ ಸೊಸೈಟಿಯಲ್ಲಿ ಊಹೆ ಮಾಡ್ಕೊಳ್ಳೋದಕ್ಕೂ ಸಹ ಕಷ್ಟ ಆಗುತ್ತಲ್ವಾ, ನಾವು ಪೇಪರ್ ವರ್ಕ್ ಮಾಡ್ಕೊಂಡು ಕೂತ್ಕೋಬೇಕಿತ್ತು. ನೆಕ್ಸ್ಟ್, ಬೈಸಿಕಲ್. ಇಫ್ ವಿ ಡೋಂಟ್ ಹ್ಯಾವ್ ಬೈಸಿಕಲ್ಸ್ ವಿ ಹ್ಯಾವ್ ಟು ವಾಕ್ ಆನ್ ಫುಟ್. ಸ್ಟೂಡೆಂಟ್ಸ್ ಆಗಿ ತುಂಬ ಜನ ಸ್ಕೂಲು ಕಾಲೇಜುಗಳಿಗೆ ಸೈಕಲಲ್ಲಿ ಹೋಗ್ತಾರೆ. ಸೈಕಲ್ ಇಲ್ಲ ಅಂದರೆ ಹೌದು ನಮಗೆ ಗೊತ್ತು, ಕಾಲಲ್ಲಿ ನಡ್ಕೊಂಡು ಹೋಗ್ಬೇಕಾಗತ್ತೆ. ಇಲ್ಲ ಬೈಕ್ ಇದೆ, ಕಾರಿದೆ ಮನೆಯಲ್ಲಿ, ಆದರೆ ಪೆಟ್ರೋಲು ಕಷ್ಟ ತಾನೆ. ಆದರೆ ಸೈಕಲ್ ತುಳಿಯೋದ್ರಿಂದ ನಮಗೆ ಆರೋಗ್ಯಕ್ಕೂ ಒಳ್ಳೆಯದಾಗುತ್ತೆ. ನೆಕ್ಸ್ಟ್, ಟೆಲಿವಿಷನ್. ನೋ ವಿಜುವಲ್ ಎಂಟರ್ಟೈನ್ಮೆಂಟ್. ನಾವು ಬರೀ ರೇಡಿಯೋನ ಮಾತ್ರ ಕೇಳಿಸ್ಕೊಂಡಿರ್ಬೇಕಾಗಿತ್ತು. ಅದು ಯಾವ ರೀತಿ ಇರುತ್ತೆ ಅಂತ ಊಹಿಸ್ಕೊಳ್ಳೋದಕ್ಕೂ ಆಗ್ತಾ ಇರಲಿಲ್ಲ. ಮೆಡಿಸಿನ್ಸ್. ನೋ ಕ್ಯೂರ್ ಫಾರ್ ಡಿಸೀಸಸ್. ರೋಗ ಬಂದಿರೋರು ರೋಗದಲ್ಲೇ ನರಳಿ ಸಾಯ್ಬೇಕಾಗತ್ತೆ. ಅದೇ ಮೆಡಿಸಿನ್ಸ್ ಇಂದ ಅವ್ರಿಗೆ ವಾಸಿ ಆಗುತ್ತೆ. ಪ್ಲಾಸ್ಟಿಕ್ ಮೆಟೀರಿಯಲ್. ಹ್ಯಾವ್ ಟು ಯೂಸ್ ಗ್ಲಾಸ್, ಐರನ್ ಆ್ಯಂಡ್ ವುಡ್. ಪ್ಲಾಸ್ಟಿಕ್ ಅನ್ನೋದು ನಮ್ಮಲ್ಲಿ ಇಲ್ಲ ಅಂತಂದರೆ ನಾವು ಗ್ಲಾಸನ್ನು ಯೂಸ್ ಮಾಡಬೇಕು. ಕೆಳಗೆ ಬಿದ್ದರೆ ಒಡೆದೋಗುತ್ತೆ. ಐರನ್ನು, ಅದನ್ನು ಎತ್ಕೊಂಡು ಹೋಗೋದಕ್ಕೆ ವಿಪರೀತ ಭಾರ. ವುಡ್ ಬೇಕು ಅಂದರೆ ಗಿಡಗಳನ್ನ ಕಡಿಬೇಕು. ಹೌದು, ಪ್ಲಾಸ್ಟಿಕ್ ನಮ್ಮ ಎನ್ವಿರಾನ್ಮೆಂಟ್ಗೆ ಒಳ್ಳೆಯದಲ್ಲ. ಹಾಗಂತೇಳಿ ನಾವು ಜಾಸ್ತಿ ಯೂಸ್ ಮಾಡೋದು ಬೇಡ. ಯೂಸ್ ಮಾಡಿರೋ ಪ್ಲಾಸ್ಟಿಕ್ಕನ್ನು ರೀಸೈಕಲ್ ಮಾಡಿ ಬಳಸ್ಕೊಳ್ಳೋಣ. ನಮ್ಮ ಎನ್ವಿರಾನ್ಮೆಂಟ್ಗೆ ತೊಂದರೆ ಕೊಡೋದು ಬೇಡ. ನೆಕ್ಸ್ಟ್, ಎಕ್ಸ್ರೇ. ಪ್ರಾಬ್ಲಮ್ ಇನ್ ಬೋನ್ ಕಾಂಟ್ ಬಿ ಫೌಂಡ್. ಎಕ್ಸ್ರೇ ಇಲ್ಲ ಅಂದರೆ ಮೂಳೆಯಲ್ಲಿ ಮುರಿದೋಗಿದೆ ಅಂತ ಗೊತ್ತಿಲ್ಲ, ಅದಕ್ಕೆ ಯಾವ ರೀತಿ ಕಟ್ ಹಾಕಬೇಕು ಅಥವಾ ಯಾವ ರೀತಿ ಟ್ರೀಟ್ಮೆಂಟ್ ಕೊಡಬೇಕು ಅಂತ ಡಾಕ್ಟರ್ಗೆ ಗೊತ್ತಾಗ್ತಾ ಇರಲಿಲ್ಲ. ಸಕ್ಸಸ್ಫುಲಿ ವಿ ಹ್ಯಾವ್ ಕಂಪ್ಲೀಟೆಡ್ ಪ್ರಿಪರೇಟರಿ ಆಕ್ಟಿವಿಟಿ 1B. ಲೆಟ್ಸ್ ಗೋ ಟು ದ ನೆಕ್ಸ್ಟ್ ಆಕ್ಟಿವಿಟಿ. ಮೇಕ್ ಎ ಲಿಸ್ಟ್ ಆಫ್ ಆಲ್ ದ ವರ್ಡ್ಸ್ ದಟ್ ಕಮ್ ಟು ಯುವರ್ ಮೈಂಡ್ ವೆನ್ ಯು ಹಿಯರ್ ದ ವರ್ಡ್ ಲೈಟ್ ಹೌಸ್. ಲೈಟ್ ಹೌಸ್ ಅನ್ನೋ ಪದನ ಕೇಳಿದಾಗ ಅದರಿಂದ ಇನ್ನೂ ಬೇರೆ ಯಾವ ಪದಗಳನ್ನು ಮಾಡೋಕ್ಕಾಗುತ್ತೆ ಅದನ್ನು ಲಿಸ್ಟ್ ಮಾಡಿ ಅಂತ ತಿಳಿಸಿದ್ದಾರೆ. ನೋಡೋಣವಾ ಯಾವ್ದಾವ್ದು ಮಾಡಬಹುದು ಅಂತ. ಲೈಟ್, ಹೌಸ್ ಅದರಲ್ಲಿದೆ, ಅದನ್ನ ಈಗಲೇ ಸ್ಪ್ಲಿಟ್ ಮಾಡಿ ಬರ್ಕೊಳ್ಳೋಣ.
HUT hut, SIGHT site, TIGHT tight, GO go, SIT site, LIT lit, SUIT suit, GHOST ghost, etc. So we have completed preparatory activity 2. Now go to page number 2. Now let's read the lesson on the invention and uses of lighthouse. First I'll read the lesson for you, follow it. Later let's understand the things. Rajiv and his father Madhav were very happy that day. Rajiv was especially thrilled because his father would take him out on a visit to the lighthouse. They started out in the evening by 5 p.m. and reached the shore by 6 p.m. Madhav pointed out to the lighthouse in the distance. It was a tall, strong building in the shape of a tower with powerful lights at the top. Rajiv asked his father, "Papa, what is the use of these lighthouses?" Madhav said, "They help the sailors to know where the land is and what place they are near. Sometimes they are on the seashore and sometimes in the sea. They are in places which are dangerous to ships and they help to warn and guide the sailors." ಈಗ ನಾವು ಈ 2 ಪ್ಯಾರನ ಅರ್ಥ ಮಾಡ್ಕೊಳ್ಳೋಣ. ರಾಜೀವ್ ಅಂಡ್ ಹಿಸ್ ಫಾದರ್ ಮಾಧವ್ ವರ್ ವೆರಿ ಹ್ಯಾಪಿ ದಟ್ ಡೇ. ರಾಜೀವ್ ಮಗ, ಅವ್ರ ತಂದೆ ಹೆಸರು ಮಾಧವ್, ಅವರಿಬ್ರು ತುಂಬಾ ಖುಷಿಯಾಗಿದ್ರು. ಫೋಟೋ ಅಲ್ಲಿ ನೋಡಿ ಅಪ್ಪ ಮಗ ತುಂಬಾ ಖುಷಿಯಾಗಿದಾರಲ್ವಾ. ರಾಜೀವ್ ವಾಸ್ ಎಸ್ಪೆಷಲಿ ಥ್ರಿಲ್ಡ್ ಅನ್ನೋ ಪದನ ಅಂಡರ್ಲೈನ್ ಮಾಡ್ಕೊಳ್ಳಿ. ಎಕ್ಸೈಟೆಡ್, EXCITED ಅಂದ್ರೆ ಪುಳಕ, ರೋಮಾಂಚನ. ಅವನಿಗೆ ತುಂಬಾ ಎಕ್ಸೈಟ್ಮೆಂಟ್ ಇತ್ತು. ಯಾಕೆ ಅಂತ ನೋಡೋಣ. ಬಿಕಾಸ್ ಹಿಸ್ ಫಾದರ್ ವುಡ್ ಟೇಕ್ ಹಿಮ್ ಔಟ್ ಆನ್ ಎ ವಿಸಿಟ್ ಟು ದ ಲೈಟ್ ಹೌಸ್. ಅವ್ರ ತಂದೆ ಹೇಳಿದ್ರು ಲೈಟ್ ಹೌಸ್ ಅನ್ನ ನೋಡೋದಕ್ಕೆ ನಾವಿಬ್ರು ಹೋಗೋಣ ಅಂತ. ಅದಕ್ಕೆ ರಾಜೀವ್ಗೆ ಎಕ್ಸೈಟ್ಮೆಂಟ್ ಜಾಸ್ತಿ ಆಗಿತ್ತು. ದೇ ಸ್ಟಾರ್ಟೆಡ್ ಔಟ್ ಇನ್ ದ ಈವ್ನಿಂಗ್ ಬೈ 5 p.m. ಅವರು ಸಂಜೆ 5 ಗಂಟೆಗೆ ಹೊರಡೋದಕ್ಕೆ ಶುರು ಮಾಡ್ತಾರೆ. ಆ್ಯಂಡ್ ರೀಚ್ಡ್ ದ ಶೋರ್ ಬೈ 6 p.m. ಶೋರ್ ಅನ್ನೋ ಪದನ ಅಂಡರ್ಲೈನ್ ಮಾಡ್ಕೊಳ್ಳಿ. ಲ್ಯಾಂಡ್ ನೆಕ್ಸ್ಟ್ ಟು ದ ಸಿ ಅಂದ್ರೆ ಸಮುದ್ರ. ಸಮುದ್ರದ ಪಕ್ಕದಲ್ಲಿರುವಂತಹ ನೆಲ, ಸಮುದ್ರದ ತೀರವನ್ನ ಶೋರ್ ಅಂತ ಕರಿತೀವಿ. ಸಾಯಂಕಾಲ 6 ಗಂಟೆ ಅಷ್ಟರೊಳಗೆ ಸಮುದ್ರ ತೀರವನ್ನ ರೀಚ್ ಆಗ್ತಾರೆ. ಮಾಧವ್ ಪಾಯಿಂಟೆಡ್ ಔಟ್ ಟು ದ ಲೈಟ್ ಹೌಸ್ ಇನ್ ದ ಡಿಸ್ಟೆನ್ಸ್. ಮಾಧವ್ ದೂರದಲ್ಲಿರೋ ಲೈಟ್ ಹೌಸ್ ಅನ್ನ ತೋರಿಸ್ತಾನೆ, ಆ ಬಿಲ್ಡಿಂಗ್ ಅನ್ನ ನೋಡ್ತಾನೆ. ಅದ್ಯಾವ ರೀತಿ ಇತ್ತು ಅಂತ ನೋಡೋಣ. ಇಟ್ ವಾಸ್ ಎ ಟಾಲ್ ಸ್ಟ್ರಾಂಗ್ ಬಿಲ್ಡಿಂಗ್ ಇನ್ ದ ಶೇಪ್ ಆಫ್ ಎ ಟವರ್. ಅದ್ಯಾವ ರೀತಿ ಇತ್ತು ಅಂದ್ರೆ ಟವರ್ ತರ ಇತ್ತು, ತುಂಬಾ ಎತ್ತರಕ್ಕಿತ್ತು. ಟಾಲ್ ಅಂದ್ರೆ ಎತ್ತರಕ್ಕಿತ್ತು, ಸ್ಟ್ರಾಂಗ್ ತುಂಬಾನೇ ಗಟ್ಟಿಯಾಗಿರುವಂತಹ ಬಿಲ್ಡಿಂಗ್ ಒಂದು ಕಾಣಿಸ್ತು. ಅದು ಯಾವ ಶೇಪಲ್ಲಿದೆ ಅಂದರೆ ಟವರ್. ನಾವು ಮೊಬೈಲ್ ಟವರ್ಸ್ ಎಲ್ಲ ನೋಡ್ತೀವಲ್ಲ ಊರುಗಳಲ್ಲಿ, ಆ ರೀತಿ ಮೊಬೈಲ್ ನೆಟ್ವರ್ಕ್ ಟವರ್ ಥರ ಟವರ್ ರೀತಿ ಇತ್ತು ಲೈಟ್ ಹೌಸ್ ವಿತ್ ಪವರ್ಫುಲ್ ಲೈಟ್ಸ್ ಅಟ್ ದ ಟಾಪ್. ಆ ಲೈಟ್ ಹೌಸ್ ಮೇಲ್ಗಡೆ ಲೈಟ್ಗಳಿತ್ತು, ಅದು ತುಂಬ ಪವರ್ಫುಲ್ ಆಗಿರೋ ಲೈಟ್ಸ್. ರಾಜೀವ್ ಆಸ್ಕ್ಡ್ ಹಿಸ್ ಫಾದರ್, "ಪಪ್ಪ, ವಾಟ್ ಈಸ್ ದ ಯೂಸ್ ಆಫ್ ದೀಸ್ ಲೈಟ್ ಹೌಸಸ್?" ರಾಜೀವ್ಗೆ ಮೊದಲೇ ಎಕ್ಸೈಟ್ಮೆಂಟ್ ಇತ್ತಲ್ವಾ, ಆ ಲೈಟ್ ಹೌಸನ್ನು ನೋಡಿದ ತಕ್ಷಣ, "ಅಪ್ಪ, ಈ ಲೈಟ್ ಹೌಸಿಂದ ನಮ್ಗೇನು ಲಾಭ?" ಅಂತ ಕೇಳ್ತಾನೆ. ಮಾಧವ್ ಸೆಡ್, "ದೇ ಹೆಲ್ಪ್ ದ ಸೇಲರ್ಸ್ ಟು ನೋ ವೇರ್ ದ ಲ್ಯಾಂಡ್ ಈಸ್ ಆ್ಯಂಡ್ ವಾಟ್ ಪ್ಲೇಸ್ ದೇ ಆರ್ ನಿಯರ್." ಅವ್ರ ತಂದೆ ಮಾಧವ್ ಹೇಳ್ತಾರೆ, ಸೇಲರ್ಸ್ ಅಂಡರ್ಲೈನ್ ಮಾಡ್ಕೊಳ್ಳಿ, ನಾವಿಕರು. ನಾವಿಕರಿಗೆ ಗೊತ್ತಾಗುತ್ತೆ ತಾವೆಲ್ಲಿ ಇದೀರಿ ಅಂತ. ಆ್ಯಂಡ್ ವಾಟ್ ಪ್ಲೇಸ್ ದೇ ಆರ್ ನಿಯರ್, ಯಾವ ಪ್ಲೇಸ್ಗೆ ಹತ್ತಿರದಲ್ಲಿ ನಾವಿದ್ದೀವಿ ಅನ್ನೋದನ್ನ ತಿಳಿಸ್ಕೊಡುತ್ತೆ ಈ ಲೈಟ್ ಹೌಸ್. Sometimes they are on the seashore and sometimes in the sea. These lighthouses will be positioned outside the sea, I mean in the seashore, and sometimes in the sea. In the water, these lighthouses will be present. So see the example in the picture. In the picture, lighthouse is present in sea. ಈ ಲೈಟ್ ಹೌಸಸ್ ಸಮುದ್ರದ ಮಧ್ಯದಲ್ಲೂ ಇರುತ್ತೆ, ಸಮುದ್ರದ ತೀರದಲ್ಲೂ ಸಹ ಇರುತ್ತೆ ಅಂತ ಅವ್ರ ತಂದೆ ತಿಳಿಸ್ಕೊಡ್ತಾರೆ. ದೇ ಆರ್ ಇನ್ ದ ಪ್ಲೇಸಸ್ ವಿಚ್ ಆರ್ ಡೇಂಜರಸ್ ಟು ಶಿಪ್ಸ್ ಆ್ಯಂಡ್ ದೇ ಹೆಲ್ಪ್ ಟು ವಾರ್ನ್ ಆ್ಯಂಡ್ ಗೈಡ್ ದ ಸೇಲರ್ಸ್. ಈ ಲೈಟ್ ಹೌಸಸ್ಸು ಎಲ್ಲಿ ಡೇಂಜರಸ್ ಪ್ಲೇಸ್ ಇರುತ್ತೋ ಅಲ್ಲಿರುತ್ತೆ. ಅದು ಸೇಲರ್ಸ್ಗೆ ವಾರ್ನಿಂಗ್ ಕೊಡೋದಕ್ಕೆ ಹಾಗೇನೆ ಗೈಡ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ.
So now let's continue reading the lesson. Rajiv was curious, he said, but how do they work? Madhav replied, modern lighthouses use powerful electric lights. They have given few meanings of the words used in the text. Thrilled, excited, pulaka, romanchana. Sailor, one who travels in the sea. Navika, shore, land next to the sea. Rajiv asked, but what about those days when there was no electricity? Madhav laughed. You are a clever boy, my son. In olden days, wood fires would be lit in high places on the shore. Later, a large number of candles were used with glass around them to keep out the wind. You know, Rajiv, in those days, before lighthouses were built, sailors who got lost in the sea had no way of getting back to the land. So let's understand the meaning of these sentences. So Rajiv was curious. He asked his dad, but how do they work? ರಾಜೀವ್ಗೆ ಇನ್ನು ಸ್ವಲ್ಪ ಕುತೂಹಲ ಜಾಸ್ತಿ ಆಯಿತು. ರಾಜೀವ್ ಕೇಳ್ತಾನೆ, ಆಯಿತು ಅಪ್ಪ, ಲೈಟ್ ಹೌಸಸ್ಸು ಸಮುದ್ರದಲ್ಲಿ ಇಳಿದಿರುವಂತಹ ನಾವಿಕರಿಗೆ ತಾವೆಲ್ಲಿದ್ದೀವಿ ಅಂತ ತಿಳ್ಕೊಳಕ್ಕೆ ಹೆಲ್ಪ್ ಮಾಡುತ್ತೆ, ಮತ್ತೆ ಯಾವ ರೀತಿ ಬರಬೇಕು ಅನ್ನೋದನ್ನ ಗೈಡ್ ಮಾಡುತ್ತೆ. ಹೌದು ಅಲ್ವಾ ಅಪ್ಪ, ಆದರೆ ಅದು ಯಾವ ರೀತಿ ವರ್ಕ್ ಆಗುತ್ತೆ ಅಪ್ಪ? ಮಾಧವ್ ರಿಪ್ಲೈಡ್. ಅವ್ರ ತಂದೆ ಹೇಳ್ತಾರೆ, ಮಾಡರ್ನ್ ಲೈಟ್ ಹೌಸಸ್ ಯೂಸ್ ಪವರ್ಫುಲ್ ಎಲೆಕ್ಟ್ರಿಕ್ ಲೈಟ್ಸ್. ಆಧುನಿಕ ಕಾಲದ ಲೈಟ್ ಹೌಸ್ಗಳು ಪವರ್ಫುಲ್ ಎಲೆಕ್ಟ್ರಿಕ್ ಲೈಟ್ಸ್ ಅನ್ನ ಯೂಸ್ ಮಾಡುತ್ತೆ. ರಾಜೀವ್ ಆಸ್ಕ್ಡ್, ಬಟ್ ವಾಟ್ ಅಬೌಟ್ ದೋಸ್ ಡೇಸ್ ವೆನ್ ದೆರ್ ವಾಸ್ ನೋ ಎಲೆಕ್ಟ್ರಿಸಿಟಿ? ರಾಜೀವ್ ತುಂಬ ಬುದ್ಧಿವಂತ ಹುಡುಗ. ಅವನು ಕೇಳ್ತಾನೆ, ಈಗೇನೋ ಸರಿಯಪ್ಪ ಎಲೆಕ್ಟ್ರಿಸಿಟಿ ಇದೆ. ವಾಟ್ ಅಬೌಟ್ ದೋಸ್ ಡೇಸ್ ವೆನ್ ದೆರ್ ವಾಸ್ ನೋ ಎಲೆಕ್ಟ್ರಿಸಿಟಿ? ಎಲೆಕ್ಟ್ರಿಸಿಟಿ ಅನ್ನೋದು ಇಲ್ಲದೆ ಇರೋ ದಿನಗಳಲ್ಲಿ ಏನ್ ಮಾಡ್ತಿದ್ರು? ಮಾಧವ್ ಲಾಫ್ಟ್. ರಾಜೀವ್ ಅವ್ರ ತಂದೆ ಮಾಧವ್ ನಗ್ತಾರೆ. ಯು ಆರ್ ಎ ಕ್ಲೆವರ್ ಬಾಯ್ ಮೈ ಸನ್. ನೀನ್ ತುಂಬಾ ಬುದ್ಧಿವಂತ ಹುಡುಗ ಅಂತ ಹೇಳ್ತಾರೆ. ಕ್ಲೆವರ್ ಅನ್ನೋ ಪದನ ಅಂಡರ್ಲೈನ್ ಮಾಡ್ಕೊಳ್ಳಿ. ಕ್ಲೆವರ್ ಅಂದ್ರೆ ಇಂಟೆಲಿಜೆಂಟ್, ಚತುರ ಅಂತ. ಓಲ್ಡನ್ ಡೇಸ್ ವುಡ್ ಫೈರ್ಸ್ ವುಡ್ ಬಿ ಲಿಟ್ ಇನ್ ಹೈ ಪ್ಲೇಸಸ್ ಆನ್ ದ ಶೋರ್. ಎಲೆಕ್ಟ್ರಿಸಿಟಿ ಇಲ್ಲದೆ ಇರುವಂತಹ ಕಾಲದಲ್ಲಿ ವುಡ್ ಫೈರ್ಸ್ ಅಂದ್ರೆ ಸೌದೆ, ಅತಿ ಎತ್ತರದ ಪ್ರದೇಶದಲ್ಲಿ ಸೌದೆಗೆ ಬೆಂಕಿಯನ್ನ ಹಾಕ್ತಿದ್ರು ಅಂತ ಅವ್ರ ತಂದೆ ತಿಳಿಸ್ಕೊಡ್ತಾರೆ. ಲೇಟರ್ ಎ ಲಾರ್ಜ್ ನಂಬರ್ ಆಫ್ ಕ್ಯಾಂಡಲ್ಸ್ ವರ್ ಯೂಸ್ಡ್ ವಿತ್ ಗ್ಲಾಸ್ ಅರೌಂಡ್ ದೆಮ್ ಟು ಕೀಪ್ ಔಟ್ ದ ವಿಂಡ್. ಎ ಲಾರ್ಜ್ ನಂಬರ್ ಆಫ್ ಕ್ಯಾಂಡಲ್ಸ್ ಅಂದ್ರೆ ತುಂಬಾ ಕ್ಯಾಂಡಲ್ಗಳನ್ನ ಯೂಸ್ ಮಾಡ್ತಾ ಇದ್ರು. ವಿತ್ ಗ್ಲಾಸ್ ಅರೌಂಡ್ ದೆಮ್, ಎಲ್ಲ ಕ್ಯಾಂಡಲ್ಗಳನ್ನ ಅಂಟಿಸ್ಬಿಟ್ಟು ಗಾಳಿ ಅದಕ್ಕೆ ಬರ್ದಿರ ಒಂದು ಗ್ಲಾಸ್ ಕವರಿಂಗ್ ಅನ್ನ ಯೂಸ್ ಮಾಡ್ತಾ ಇದ್ರು. ಈ ಪ್ಯಾರಾಗ್ರಾಫ್ ಅಲ್ಲಿ LIT ಲಿಟ್, ಲಿಟ್ ಅನ್ನೋ ಪದನ ಅಂಡರ್ಲೈನ್ ಮಾಡ್ಕೊಳ್ಳಿ. ಲಿಟ್ ಅಂದ್ರೆ ಲೈಟ್, LIGHT. ಲೈಟ್ಗೆ ಪಾಸ್ಟ್ ಟೆನ್ಸ್ ಫಾರ್ಮ್. ನೆಕ್ಸ್ಟ್ ಪ್ಯಾರಾಗ್ರಾಫ್. ಯು ನೋ ರಾಜೀವ್, ಇನ್ ದೋಸ್ ಡೇಸ್ ಬಿಫೋರ್ ಲೈಟ್ ಹೌಸಸ್ ವರ್ ಬಿಲ್ಟ್. ನಿನಗೆ ಗೊತ್ತಾ ರಾಜೀವ್, ಹಿಂದಿನ ಕಾಲದಲ್ಲಿ ಲೈಟ್ ಹೌಸಸ್ಗಳನ್ನು ಕಟ್ಟೋಕ್ಕಿಂತ ಮುಂಚೆ sailors who got lost in the sea had no way of getting back to land. ನಾವಿಕರು ಯಾರು ನದಿಗಿಳಿದಿರ್ತಾರೆ ರಾತ್ರಿ ಹೊತ್ತು, ಅವ್ರಿಗೆ ಮನೆಗೆ ವಾಪಸ್ ಬರಬೇಕಾಗಿರುವಂತಹ ದಾರಿನೇ ಗೊತ್ತಾಗ್ತಿರ್ಲಿಲ್ಲ. They also had the danger of dashing against high rocks in the darkness in the sea or being unable to see, which was a safe place to land. These lighthouses guided them to safety. ಇದರ ಅರ್ಥವನ್ನು ನೋಡೋಣ. ಸಮುದ್ರದಲ್ಲಿ ಇಳಿದಿರುವಂತಹ ನಾವಿಕರಿಗೆ ಎಲ್ಲಿ ಕಲ್ಲುಗಳಿದೆ ಅನ್ನೋದು ಗೊತ್ತಾಗ್ತಾ ಇರಲಿಲ್ಲ. ಯಾವ ರೀತಿ ಹೋಗ್ಬೇಕು ಅಂತ ಗೊತ್ತಾಗ್ದಿರಾ ಅಲ್ಲಿರುವಂತಹ ಕಲ್ಲುಗಳಿಗೆ ಬಂದು ಡ್ಯಾಶ್ ಮಾಡುವಂತಹ ಸಾಧ್ಯತೆಗಳು ಜಾಸ್ತಿ ಇತ್ತು ಅಂತ ಅವ್ರ ತಂದೆ ಹೇಳ್ತಾರೆ. ಅನ್ಏಬಲ್ ಟು ಸಿ ವಿಚ್ ವಾಸ್ ಎ ಸೇಫ್ ಪ್ಲೇಸ್ ಟು ಲ್ಯಾಂಡ್. ಯಾವ ಪ್ಲೇಸ್ಗೆ ಹೋದ್ರೆ ನಾವು ಸೇಫ್ ಆಗಿ ಲ್ಯಾಂಡ್ ಆಗಬೇಕು ಅನ್ನೋದನ್ನ ಸಹ ಅವ್ರಿಗೆ ಗೊತ್ತಾಗ್ತಿರ್ಲಿಲ್ಲ. ದೀಸ್ ಲೈಟ್ ಹೌಸಸ್ ಗೈಡೆಡ್ ದೆಮ್ ಟು ಸೇಫ್ಟಿ. ಈ ಲೈಟ್ ಹೌಸ್ ಇರೋದ್ರಿಂದ ಎಲ್ಲೋ ಒಂದು ಕಡೆ ಲೈಟ್ ಬರ್ತಾ ಇದೆ ಅಂತ ಆ ಕಡೆ ಹೋಗೋದಕ್ಕೆ ಸಹಾಯ ಮಾಡ್ತಿತ್ತು. ರಾಜೀವ್ ಆಸ್ಕ್ಡ್, ಪಪ್ಪಾ, when was the first lighthouse built? I don't know, my son, Madhav replied, but I believe that in the olden days many fishermen were lost in the sea and were unable to return home. The people on the land were worried and yet helpless to guide them. Then a group of clever young men hit upon this idea. They collected a few huge logs and lots of dry branches
and set fire to them. They were laughed at by elders, but they continued to keep the fire burning. In the early hours of next morning, the fishermen sailed home. They said that they had been guided from the land and saved only because of the light of this fire, which they had seen from a distance. Rajiv exclaimed, "How clever of the humans!" Madhav said, "Yes. Now shall we go home after you have your favorite ice cream?" Rajiv said, "Oh yes, Papa, thank you." So let's understand the meaning of this paragraph. Rajiv asks his dad, which was the first lighthouse built in this world? His father says, "I don't know, my son." ರಾಜೀವ್ ಅವ್ರ ತಂದೆಯನ್ನ ಕೇಳ್ತಾನೆ, "ಅಪ್ಪ, ಫಸ್ಟ್ ಲೈಟ್ ಹೌಸ್ ಯಾವ್ದಪ್ಪ ಕಟ್ಟಿದ್ದು ಅಂತ." ಅವ್ರ ತಂದೆ ಹೇಳ್ತಾನೆ, "ನನಗೆ ಗೊತ್ತಿಲ್ಲ ಮಗನೇ" ಅಂತ. ಆದರೆ ನಾವು ತಿಳ್ಕೊಳ್ಳೋಣವಾ ಅದು ಯಾವುದು ಅಂತ. ದ ಫಸ್ಟ್ ಲೈಟ್ ಹೌಸ್ ಬಿಲ್ಟ್ ವಾಸ್ ಲೈಟ್ ಹೌಸ್ ಆಫ್ ಅಲೆಕ್ಸಾಂಡ್ರಿಯಾ ಇನ್ ಈಜಿಪ್ಟ್. ಇಟ್ ವಾಸ್ ಬಿಲ್ಟ್ ಅರೌಂಡ್ 280 BC. Lighthouse of Alexandria is also known as Pharos of Alexandria. It was one of the 7 wonders of ancient world. ಸೊ ನಮಗೆ ಗೊತ್ತಾಯ್ತಲ್ವಾ, ಜಗತ್ತಿನಲ್ಲಿ ಮೊದಲು ಬಿಲ್ಡ್ ಮಾಡಿರುವಂತಹ ಲೈಟ್ ಹೌಸ್ ಆಫ್ ಅಲೆಕ್ಸಾಂಡ್ರಿಯಾ. ಲೆಟ್ಸ್ ಕಂಟಿನ್ಯೂ ದ ಟೆಕ್ಸ್ಟ್. But I believe that in olden days many fishermen were lost in the sea. ಅಂದರೆ ಸಮುದ್ರಕ್ಕೆ ಫಿಶ್ ಮಾಡೋದಕ್ಕೆ, ಅಂದರೆ ಮೀನುಗಾರರು ಯಾರು ಸಮುದ್ರಕ್ಕೆ ಹೋಗಿರ್ತಾರೋ ಮೀನನ್ನು ತೊಗೊಂಬರೋದಕ್ಕೆ, ಅವರು ತುಂಬ ಜನ ಕಳೆದೋಗ್ತಾ ಇದ್ರು ಸಮುದ್ರದಲ್ಲೇನೆ. ಆ್ಯಂಡ್ ವರ್ ಅನೇಬಲ್ ಟು ರಿಟರ್ನ್ ಹೋಮ್. ಮನೆಗೆ ವಾಪಸ್ ಆಗಲಿಕ್ಕೆ ಆಗ್ತಾ ಇರಲಿಲ್ಲ. ದ ಪೀಪಲ್ ಆನ್ ದ ಲ್ಯಾಂಡ್ ವರ್ ವರೀಡ್. ಮೀನುಗಾರಿಕೆ ಮಾಡಲಿಕ್ಕೆ ಹೋಗಿರುವಂತಹ ಫಿಶರ್ಮನ್ ವಾಪಸ್ ಬಂದಿಲ್ಲ ಅಂತ ಅವ್ರ ಫ್ರೆಂಡ್ಸ್ ಆಗ್ಬೋದು, ಅವ್ರ ರಿಲೇಟಿವ್ಸ್ ಆಗ್ಬೋದು, ಅವ್ರಿಗೆ ತುಂಬ ಗಾಬರಿ ಆಗ್ತಿತ್ತು, ತುಂಬಾ ನೋವಾಗ್ತಿತ್ತು. ಆ್ಯಂಡ್ ಯೆಟ್ ಹೆಲ್ಪ್ಲೆಸ್ ಟು ಗೈಡ್ ದೆಮ್. ಆದರೆ ಅವ್ರಿಗೆ ಬೇರೆ ಯಾವುದೇ ಮಾರ್ಗ ಇರಲಿಲ್ಲ ಅವರನ್ನ ತೀರಕ್ಕೆ ಕರ್ಕೊಂಡು ಬರಲಿಕ್ಕೆ. ದೆನ್ ಎ ಗ್ರೂಪ್ ಆಫ್ ಕ್ಲೆವರ್ ಯಂಗ್ ಮೆನ್ ಹಿಟ್ ಅಪಾನ್ ದಿಸ್ ಐಡಿಯಾ. ಕೆಲವು ಬುದ್ಧಿವಂತ ಯುವಕರಿಗೆ ಈ ಪ್ಲಾನ್ ಹೊಳೆಯುತ್ತೆ. ಅದೇನು ಅಂದರೆ, ದೇ ಕಲೆಕ್ಟೆಡ್ ಎ ಫ್ಯೂ ಹ್ಯೂಜ್ ಲಾಗ್ಸ್ ಆ್ಯಂಡ್ ಲಾಟ್ಸ್ ಆಫ್ ಡ್ರೈ ಬ್ರಾಂಚಸ್ ಆ್ಯಂಡ್ ಸೆಟ್ ಫೈರ್ ಟು ದೆಮ್. ಅವ್ರು ಏನು ಮಾಡ್ತಾರೆ ಅಂದರೆ, ಹ್ಯೂಜ್ ಲಾಗ್ಸ್ ಅಂದರೆ ಈಗಾಗಲೇ ಹೇಳಿದ್ದೀನಿ, ಅಂಡರ್ಲೈನ್ ಮಾಡಿ ಬರ್ಕೊಳ್ಳಿ. ಲಾಗ್ಸ್ ಅಂದರೆ ಸೌದೆ. ಆ್ಯಂಡ್ ಲಾಟ್ಸ್ ಆಫ್ ಡ್ರೈ ಬ್ರಾಂಚಸ್, ಡ್ರೈ ಅಂದರೆ ಒಣಗೋಗಿರೋದು, ಬ್ರಾಂಚಸ್ ಅಂದರೆ ಮರದ ಕೊಂಬೆಗಳು. ಆ್ಯಂಡ್ ಸೆಟ್ ಫೈರ್ ಟು ದೆಮ್. ಸೆಟ್ ಫೈರ್ ಅಂದರೆ ಬೆಂಕಿ ಹಾಕೋದು ಅಂತ ಅರ್ಥ. ಈ ಯುವಕರು ಏನು ಮಾಡ್ತಾರೆ ಅಂದರೆ, ಜಾಸ್ತಿ ಸೌದೆಯನ್ನು ತಗೊಂಡ್ಬರ್ತಾರೆ, ಹಾಗೇನೆ ಒಣಗೋಗಿರುವಂತಹ ಮರದ ಕೊಂಬೆಗಳು, ಡ್ರೈ ಬ್ರಾಂಚಸ್ ಅನ್ನ ತಗೊಂಡ್ಬಂದು ಅದಕ್ಕೆ ಬೆಂಕಿ ಹಾಕ್ತಾರೆ. ದೇ ವರ್ ಲಾಫ್ಡ್ ಅಟ್ ಬೈ ದ ಎಲ್ಡರ್ಸ್. ಈ ಯುವಕರನ್ನ ನೋಡಿ ಆ ತೀರದಲ್ಲಿರುವಂತಹ ಎಲ್ಡರ್ಸ್ ಅಂದ್ರೆ ದೊಡ್ಡವರು ನಗೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಬಟ್ ದೇ ಕಂಟಿನ್ಯೂ ಟು ಕೀಪ್ ದ ಫೈರ್ ಬರ್ನಿಂಗ್. ಆದ್ರೂ ಸಹ ಅವ್ರು ಬಿಡ್ಲಿಲ್ಲ. ಕಂಟಿನ್ಯೂಡ್ ಅಂದ್ರೆ ಮುಂದುವರಿಸ್ತಾರೆ. ಟು ಕೀಪ್ ದ ಫೈರ್ ಬರ್ನಿಂಗ್, ಆ ಬೆಂಕಿ ಉರಿಯೋ ಹಾಗೆ ನೋಡ್ತಾರೆ. ಇನ್ ದ ಅರ್ಲಿ ಅವರ್ಸ್ ಆಫ್ ನೆಕ್ಸ್ಟ್ ಮಾರ್ನಿಂಗ್ ದ ಫಿಶರ್ಮೆನ್ ಸೇಲ್ಡ್ ಹೋಮ್. ಇನ್ ದ ಅರ್ಲಿ ಅವರ್ಸ್ ಆಫ್ ನೆಕ್ಸ್ಟ್ ಮಾರ್ನಿಂಗ್ ಅಂದ್ರೆ ಮುಂದಿನ ದಿನದ ಅರ್ಲಿ ಅವರ್ಸ್ ಅಂದ್ರೆ ಮುಂಜಾನೆ. ಆ ಫಿಶರ್ಮೆನ್ ಎಲ್ಲರೂ ಮನೆಗೆ ಬರ್ತಾರೆ. ದೇ ಸೆಡ್ ದಟ್ ದೇ ಹ್ಯಾಡ್ ಬಿನ್ ಗೈಡೆಡ್ ಫ್ರಮ್ ದ ಲ್ಯಾಂಡ್. ವಾಪಸ್ ಬಂದಿರೋ ಮೀನುಗಾರರು ಹೇಳ್ತಾರೆ, ಲ್ಯಾಂಡ್ ಇಂದ ಅಂದ್ರೆ ಭೂಮಿ ಮೇಲಿಂದ ನಮಗೆ ಒಂಥರ ಗೈಡೆನ್ಸ್ ಸಿಕ್ತು. ಆ್ಯಂಡ್ ಸೇವ್ಡ್ ಓನ್ಲಿ ಬಿಕಾಸ್ ಆಫ್ ದ ಲೈಟ್ ಆಫ್ ದಿಸ್ ಫೈರ್. ಆ ಫೈರ್ ಇಂದ ಬರ್ತಿರುವಂತಹ ಬೆಳಕನ್ನು ನೋಡಿಕೊಂಡು ನಾವು ಸಮುದ್ರದ ತೀರವನ್ನ ಸೇರ್ಲಿಕ್ಕೆ ಆಯ್ತು ಅಂತ ಅವ್ರು ಬಂದು ಹೇಳ್ತಾರೆ. ವಿಚ್ ದೇ ಹ್ಯಾಡ್ ಸೀನ್ ಫ್ರಮ್ ಎ ಡಿಸ್ಟೆನ್ಸ್. ಇದರ ಪೂರ್ತಿ ಅರ್ಥವನ್ನ ನೋಡೋಣ. ದೇ ಸೆಡ್ ದಟ್ ದೇ ಹ್ಯಾಡ್ ಬೀನ್ ಗೈಡೆಡ್ ಫ್ರಮ್ ದ ಲ್ಯಾಂಡ್ ಆ್ಯಂಡ್ ಸೇವ್ಡ್ ಓನ್ಲಿ ಬಿಕಾಸ್ ಆಫ್ ದ ಲೈಟ್ ಆಫ್ ದಿಸ್ ಫೈರ್ ವಿಚ್ ದೇ ಹ್ಯಾಡ್ ಸೀನ್ ಫ್ರಮ್ ಎ ಡಿಸ್ಟೆನ್ಸ್. ವಾಪಸ್ ಬಂದಂತಹ ಫಿಶರ್ಮನ್ ಹೇಳ್ತಾರೆ, ನಮಗೆ ಒಂಥರ ಗೈಡೆನ್ಸ್ ಸಿಕ್ತು ಸಮುದ್ರದ ಮಧ್ಯದಲ್ಲಿದ್ದಾಗ. ಅದು ಗೈಡೆನ್ಸ್ ಈ ನೆಲದಿಂದಾನೇ ಬಂತು. ಅವರು ಈಗ ಉಳ್ಕೊಳ್ಳೋದಕ್ಕೆ ಒಂದು ಕಾರಣ ಏನು ಅಂದರೆ, ಲೈಟ್ ಆಫ್ ದಿಸ್ ಫೈರ್. ದೂರದಲ್ಲಿರೋ ಅವರಿಗೆ ನೀವು ಅಂಟಿಸಿರುವಂತಹ ಬೆಂಕಿಯ ಲೈಟು ಕಾಣಿಸ್ತು, ಅದಕ್ಕೆ ನಾವು ಈ ತೀರವನ್ನು ಸೇರ್ಲಿಕ್ಕೆ ಆಯಿತು ಅಂತ ಹೇಳ್ತಾರೆ. ರಾಜೀವ್ ಎಕ್ಸ್ಕ್ಲೇಮ್ಡ್, ಹೌ ಕ್ಲೇವರ್ ಆಫ್ ದ ಹ್ಯೂಮನ್ಸ್. ರಾಜೀವ್ ತುಂಬ ಆಶ್ಚರ್ಯಕ್ಕೊಳಗಾಗಿ ಆಶ್ಚರ್ಯದಿಂದ ಹೇಳ್ತಾನೆ,
ಎಷ್ಟು ಬುದ್ಧಿವಂತರಲ್ಲ ಮನುಷ್ಯರು ಅಂತ. ಮಾಧವ್ ಸೆಡ್ ಎಸ್, ನೌ ಶೆಲ್ ವಿ ಗೋ ಹೋಮ್ ಆಫ್ಟರ್ ಯು ಹ್ಯಾವ್ ಯುವರ್ ಫೇವ್ರೆಟ್ ಐಸ್ ಕ್ರೀಮ್. ರಾಜೀವ್ ಅವ್ರ ತಂದೆ ಮಾಧವ್ ಹೇಳ್ತಾರೆ, ಹೌದು ಮನುಷ್ಯರು ತುಂಬಾನೇ ಬುದ್ಧಿವಂತರು. ಸರಿ, ಈಗ ನಾವು ಮನೆಗೆ ಹೋಗೋಣವಾ? ಅದಾದ್ಮೇಲೆ ನಿನ್ನ ಫೇವ್ರೆಟ್ ಐಸ್ ಕ್ರೀಮ್ ತಿನ್ನುವಂತೆ. ರಾಜೀವ್ ಸೆಡ್, ಹೋ ಎಸ್ ಪಾಪ, ಥ್ಯಾಂಕ್ ಯು. ರಾಜೀವ್ ತುಂಬ ಖುಷಿಯಾಗುತ್ತೆ. ರಾಜೀವ್, ಸರಿ ಅಪ್ಪ ಹೋಗೋಣ, ಥ್ಯಾಂಕ್ ಯು ಅಪ್ಪ, ಧನ್ಯವಾದಗಳು ಅಪ್ಪ ಅಂತ ಅವ್ರ ತಂದೆಗೆ ಧನ್ಯವಾದಗಳನ್ನು ತಿಳಿಸ್ತಾನೆ. ಸೊ ಟುಡೇ ವಿ ಹ್ಯಾವ್ ಲರ್ನ್ಡ್ ದ ಫಸ್ಟ್ ಚಾಪ್ಟರ್ ಇನ್ 6th ಸ್ಟ್ಯಾಂಡರ್ಡ್ ಇಂಗ್ಲಿಷ್. ಇಫ್ ಯು ಹ್ಯಾವ್ ಎನಿ ಡೌಟ್, please comment. Hope you understood the lesson. Thank you for watching.